ಇಷ್ಟೆಲ್ಲ ಅತಿರೇಕಕ್ಕೆ ಹೋಗಿದೆ, ಇಷ್ಟೆಲ್ಲ ಗಲಾಟೆ ಆಗಿದೆ. ನಾವು ಈ ದೃಶ್ಯಗಳನ್ನೆಲ್ಲ ನೀವೇ ಯಾರೋ ಸೆರೆ ಹಿಡಿದಿದ್ದೀರಿ. ಏನಾಯಿತು? ಯಾಕೆ ಇಷ್ಟು ಅತಿರೇಕಕ್ಕೆ ಹೋಗಿದೆ ಜಗಳ ಇದು? ಇದು ಬಂದು ತುಂಬಾ ದಿನದಿಂದ ಜಗಳಗಳು ತುಂಬಾ ನಡೀತಾ ಇದೆ ಸರ್. ಆದ್ರೂ ನಾವು ಡಿವೋರ್ಸ್ ಕೊಡು, ನಮ್ಗೆ ನಿನ್ ಜೊತೆ ಹೇಗಕ್ ಆಗ್ತಾ ಇಲ್ಲ, ದಯವಿಟ್ಟು ಡಿವೋರ್ಸ್ ಕೊಡು, ನನಗೆ ಓದಕ್ಕೂ ಬಿಡ್ತಾ ಇರ್ಲಿಲ್ಲ ನೆಮ್ಮದಿಯಾಗಿ, ತುಂಬಾ ಟಾರ್ಚರ್ ಆಗೋಗಿತ್ತು. ಸರಿ ಡಿವೋರ್ಸ್ ಕೊಡು, ನನಗೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದಕ್ಕೆ ತುಂಬಾ ಆಟ ಆಡಿಸ್ತಾ. ಆಮೇಲೆ ಸರಿ ಇವತ್ ಬಾ ಅಮ್ಮ ಡಿವೋರ್ಸ್ ಕೊಟ್ಬಿಡ್ತೀನಿ, ಇವತ್ತೇನಿದೆ ಮಾತಾಡ್ಬಿಡೋಣ, ಮುಂದೂಡ್ಸೋಣ, ಬೇಡ ಇನ್ನು ಅಂತೆಲ್ಲ ಹೇಳಿ ಕರ್ಸ್ಕೊಂಡ. ಬನ್ನಿ ಇವತ್ ಮಾತಾಡೋಣ ಒಟ್ಟಿಗೆ ಕುತ್ಕೊಂಡು ಅಂತ. ಸರಿ ಅಂತ ಹೇಳಿ ಹೋದ್ಮೇಲೆ, ಇಲ್ಲ ನಾನು ದುಡ್ಡು ಕೊಡಲ್ಲ, ಮಗು ಖರ್ಚಿಗೂ ಕೊಡಲ್ಲ, ನಿನ್ ಖರ್ಚಿಗೂ ಕೊಡಲ್ಲ, ಹಂಗೆ ಮುಗಿಸ್ಕೊ ನೀನು ಅಂತೆಲ್ಲ ಹೇಳಿದಕ್ಕೆ, ಆಯ್ತಪ್ಪ ನನಗೇನು ನಿನ್ ಖರ್ಚು ಬೇಡ, ನಿನ್ ಮಗು ಏನಿದೆ ನೀನ್ ನೋಡ್ಕೊ ಅನ್ಬಿಟ್ಟು ಮಗುನ ತಗೊಂಡೋಗಿ ಹಿಂಗ್ ಕೊಟ್ಟೆ. ಅವ್ನ್ ಎತ್ಕೊಳ್ಳಿಲ್ಲ. ನಾನ್ ಏನ್ ಮಾಡ್ದೆ, ಗೇಟ್ ಹತ್ರ ಹಿಂಗ್ ನಿಲ್ಲಿಸ್ಬಿಟ್ಟು ನನ್ ಪಾಡಗ್ ನಾನು ಈ ಕಡೆ ಬಂದೆ. ಅದಾದ್ಮೇಲೆ ಅವ್ರ ಅಮ್ಮ ಮೇಲ್ ನಿಂತಿದ್ರು. ಅವ್ರಿಗೆ ಸೊಸೆ ಬಂದಿದ್ದಾರೆ, ಮಗಳು ಬಂದಿದ್ದಾಳೆ, ಏನು ಇಲ್ಲ, ಯಾರ ಮೇಲೂ ಅಕ್ರೆ ಪ್ರೀತಿ ಏನು ಇಲ್ಲ ಅವ್ರಿಗೆ. ಅವ್ರ ಮಗ ಏನ್ ಮಾಡಿದಾನೋ ಅದೇ ಸರಿ ಅವ್ರಿಗೆ. ಓಕೆನಾ? ನಾವು ಈ ಕಡೆ ಬಂದಾಗ ಅಮ್ಮ ಹೇಳಿದ್ರು, ಎಂತ ಮಗನ್ ಎತ್ಬಿಟ್ಟಿದ್ಯಮ್ಮ ನೀನು ಅಂತ. ಅವ್ರ ಸಂಕಟ ಹೇಳಿದ್ರು. ಹೇಳಿದ ತಕ್ಷಣ ಇವನ್ ಬಂದು ಮಾತುಗಳು ಜಾಸ್ತಿ ಆಗಿ ರಪ್ಪ ಅಂತ ಒಂದೇಟ್ ಬಿಟ್ಟ. ಹಂಗೂ ಅಡ್ಡ ನಿಂತ್ಕೊಂಡು ತಡಿಯಕ್ ತುಂಬಾ ಪ್ರಯತ್ನ ಪಟ್ವಿ. ಇವ್ರಪ್ಪ ಬಂದಿದ ತಕ್ಷಣ, ಅಡ್ಡ ಹಿಂಗ್ ಬಂದಿದ ತಕ್ಷಣ ರಪ್ಪ ಅಂತ ಹೊಡೆದ್ಬಿಟ್ಟು ತುಂಬಾ ಇದ್ ಮಾಡ್ದ. ಅಕ್ಕಪಕ್ಕದ ಮನೆಯವ್ರು ಬಂದ್ಬಿಟ್ಟು, ಅವ್ರ ತಂದೆ ಬರೋವರೆಗೂ ಅವರು ನಿಮ್ ಜೊತೆಗೆ ಜಗಳ ಆಡ್ತಾ ಇದ್ರು, ಆಮೇಲೆ ಯಾಕೆ ಅವ್ರು ಬಂದ ತಕ್ಷಣ ನಿಮ್ ಮೇಲೆ ಹಲ್ಲೆ ಮಾಡಿದ್ರು ಅಂತ? ಅವ್ರ ತಂದೆ ಬರೋವರೆಗೂ ಜಗಳ ಮಾಡ್ತಾ ಇದ್ರು. ಅವ್ರ ಅಪ್ಪ ರೆಕಾರ್ಡ್ ಆಗಿಲ್ಲ. ಆಕ್ಚುಲಿ ಅವಾಗ 112 ಕಾಲ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಅದಾದ್ಮೇಲೂ ಸರಿಯಾಗಿ ಹೊಡೆದಿದ್ದಾನೆ. ಈ ವಿಡಿಯೋ ಫುಟೇಜ್ ಗಿಂತ ಇನ್ನೂ ಫುಟೇಜ್ ಗಳಿದಾವೆ, ಬಟ್ ಅದು ಮೊಬೈಲ್ ಅಲ್ಲಿ ರೆಕಾರ್ಡ್ ಆಗಿಲ್ಲ. ಯಾಕಂದ್ರೆ ಫೋನ್ ಮಾಡ್ಬೇಕಿತ್ತು ಪೊಲೀಸವ್ರಿಗೆ, ತುಂಬಾ ಅರ್ಜೆಂಟ್ ಇತ್ತು. ಅಕ್ಕಪಕ್ಕದವ್ರ ಮನೆಯವ್ರು ಬಂದು ಈಗ ಸಪೋರ್ಟ್ ಮಾಡದೆ ಹೋಗಿದ್ರೆ ಸಾಯಿಸ್ಬಿಟ್ಟಿರೋನು. ಈ ತರ ಎಲ್ಲ ನಡ್ತಿದೆ ಸರ್. ಸೊ ಈಗ ಹೊಡೆಯುವಾಗ ಅವ್ರ ನಿಮ್ ಮಾವ ಅವರೆಲ್ಲ ಬಿಡಿಸ್ಕೊಳ್ಳಿಲ್ವಾ? ಅವರು ಅವನ ಜೊತೆಗೆ ಸಪೋರ್ಟ್. ಓಕೆ. ಒಂಥರ ಹೊಡಿಯೋ ತರನು ಬರೋದು, ಒಂಥರ ಬಿಡ್ಸೋ ತರನು ಬರೋದು. ನನ್ನ ಮಗಳಿಗೂ ಅವರ ಅಪ್ಪ ತಳ್ಳಿರೋ ದೃಶ್ಯ ನಿಮ್ಗೇನಾಗಿದೆ? ನಿಮ್ಗೆ ಫಸ್ಟ್ ಹೊಡೆದಿದ್ದು? ಹೌದು ಸರ್. ನಾನು ಅವ್ರ ತಾಯಿಗೆ ಎಂತ ಮಗನ ಹೆತ್ಬಿಟ್ಟೆ ಅಂತ ಹೇಳಿದ್ನಲ್ಲ, ನನ್ನ ತಾಯಿ ನನ್ನಕ್ ನೀನ್ ಯಾರು ಅಂತ ಏಕ್ದಮ್ ಬಂದು ಅವನು ಹಲ್ಲೆ ಮಾಡಿದ್ದು ಸರ್. ಏನೇನಾಗಿದೆ ನಿಮ್ಗೆ? ಸರ್ ಇಲ್ಲಿ ಸ್ವಲ್ಪ ಬ್ರೈನ್ ಅಲ್ಲಿ ಒಂದು ತೂತ್ ತರ ಆಗಿದೆ ಇಲ್ಲಿ. ಅದು ತುಂಬಾ ಏನಾರು ಪೇನ್ ಇದ್ರೆ ಸ್ಟಿಚ್ ಹಾಕೋಣ ಅಂತ ಹೇಳಿದ್ದಾರೆ. ಬಟ್ ಇದು ಫುಲ್ ಸ್ವೆಲ್ಲಿಂಗ್ ಆಗ್ಬಿಟ್ಟು ಇಲ್ಲಿ ಇದಾಗಿದೆ. ಇದೆಲ್ಲ ಕಣ್ಣೆಲ್ಲ ಊದ್ಕೊಂಡಿದೆ. ಇದು ಇಲ್ಲಿ ನೆನ್ನೆಗಿನ್ನ ಇವತ್ತು ತುಂಬಾ ಪೇನ್ ಇದೆ ಸರ್. ಮತ್ತೆ ಒಂದ್ ಹಲ್ ಕಟ್ ಆಗ್ಬಿಟ್ಟಿದೆ. ನೆನ್ನೆ ಗೊತ್ತಾಗಿಲ್ಲ ಅದು ಕಟ್ಟಾಗಿದೆ. ಮತ್ತೆ ಈ ಕೈ ಕಾಲು ಎಲ್ಲ ತುಂಬಾ ಇದ್ ಮಾಡ್ಬಿಟ್ಟು. ಕಲ್ಲಿಂದ ಏನಾದ್ರು ಹೊಡೆದ? ಹೌದು ಸರ್, ಕಲ್ಲು ತಗೊಂಡು ತಲೆಗೆ ಹೊಡೆದಿದ್ದದು. ಅದು ಹೊಡೆದಾಗ ಆ ಪಾಯಿಂಟ್ ಇಲ್ಲಿ ಬಂದು ಬಿದ್ದಿದ್ದು. ಇಲ್ಲೂ ಸ್ವಲ್ಪ ಇದಾಗಿ ಹೋಲ್ತರ ಹೊಡೆದಾಗ್ಲೂ ಅವ್ರು ಎದಳಕ್ ಪ್ರಯತ್ನ ಮಾಡಿದ್ರು, ಒಂದೇ ಸಮ ಬಂದು ಇನ್ನೂ ಒಂದ್ಸತಿ ಅಟ್ಯಾಕ್ ಮಾಡ್ದ. ಅವ್ರಿಗೆ ಎದಳಕ್ಕೆ ಬಿಡ್ಲಿಲ್ಲ. ನಾವೆಲ್ಲ ಬಿಡಿಸ್ತಾ ಇದ್ರು ಅವ್ನು ಬಿಡ್ತಾ ಇಲ್ಲ, ತುಂಬಾ ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾನೆ. ಪಕ್ಕದವ್ರು ಬಂದು ಅವ್ನ ಒಂದೇ ಸಮ ನೂಕಿ ತಡೆದಿರೋದು. ಓಕೆ. ಅದೇ ಇದಕ್ಕೆಲ್ಲ ಕಾರಣ ಎಂತ ಮಗನ್ ಹೆತ್ತಿದೀಯಮ್ಮ ಅಂತ ಹೇಳಿದ್ದಕ್ಕೆ ಅಷ್ಟೇ ಕೋಪ. ಅಷ್ಟೇ. ಅವ್ರ ತಂದೆ ಬಂದು ಯಾವ ಜಾತಿಯಿಂದ ಮದ್ವೆ ಆಗಿ ಬಂದ್ಬಿಟ್ಟಿಯೋ ಅಂತ ಮಗನ್ನ ಹೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ಜಾತಿ ಮುಂಚೆ ಗೊತ್ತಿರ್ಲಿಲ್ವಾ ನನ್ನ ಮನೆಗೆ ಬಂದು ಹೆಣ್ಣು ಕೇಳುವಾಗ ಅನ್ನೋ ಮಾತು ಬಂದಾಗ ನಾವು ಕೂಡ ಮಾತಾಡಿದೀವಿ. ಆತರ ಹೇಳಿದ ಕೂಡ್ಲೇನೆ ನಮ್ಮ ಅಪ್ಪನ್ಗಂತೀಯ ಅಂತ ಅದಕ್ಕೂ ಹಿಡ್ಕೊಂಡು ಹೊಡೆದಿರೋದು.